ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಎಸ್ ರಾಮಯ್ಯ ಬಡಾವಣೆ, ವಿಜಯನಗರ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಮೂಡ ಅಪ್ರೂವ್ಡ್ ಲೇಔಟು. ನಾನು ಈ 4060 ಈ ನಿವೇಶನ ದಿಸ್ ಎ ವೆಸ್ಟ್ ಫೇಸಿಂಗ್ 4060 ಸೈಟ್ ಇರೋದು ಸೇಲ್ಗಿದೆ. ಈಗ ನಾನು ಎಸ್ ರಾಮಯ್ಯ ಲೇಔಟಿನ ಬಗ್ಗೆ ಭಾಳಷ್ಟು ಹೇಳುವಂಥ ವಿಚಾರಗಳಿದೆ. ಪ್ರಮುಖವಾಗಿರುವಂಥ 4 ವಿಚಾರಗಳು ಯಾವ್ಯಾವುದು ಅಂತಂದರೆ, ಫಸ್ಟ್ ಲೊಕ್ಯಾಲಿಟಿ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಮಧ್ಯಭಾಗದಿಂದ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಅಬೌಟ್ 11 ಕಿಲೋಮೀಟ್ರ್ ಆಗುತ್ತೆ. ಎಲ್ಲಿಂದ? ಮೈಸೂರು ಪ್ಯಾಲೇಸಿಂದ ಅಬೌಟ್ 11 ಕಿಲೋಮೀಟ್ರ್. ವಿಜಯನಗರ 4ನೇ ಹಂತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಆದಂಥ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 1, ಅಲ್ಲಿಂದ ಈ ಲೊಕೇಶನು ಈಸ್ ಅಬೌಟ್ 2 ಕಿಲೋಮೀಟರ್ಸ್. ಮೈಸೂರಿನ ಇನ್ನೊಂದು ವಿದ್ಯಾಸಂಸ್ಥೆ ವಿಜಯನಗರ 4ನೇ ಹಂತದಲ್ಲಿರುವಂಥದ್ದು ಮರಿಮಲ್ಲಪ್ಪ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಂದ ಅಬೌಟ್ 1.5 ಕಿಲೋಮೀಟರ್ ಆಗುತ್ತೆ. ವಿಜಯನಗರ ಬಸವನಹಳ್ಳಿ, ವಿಜಯನಗರ 4 ಸ್ಟೇಜ್ ಆದ ತಕ್ಷಣ ಇರುವಂತಹ ಲೇಔಟಿನ ಹೆಸರು ಬಸವನಹಳ್ಳಿ ಅಂತ. ಬಸವನಹಳ್ಳಿ ಅಲ್ಲಿಂದ ಈ ಲೊಕೇಶನು ಅಬೌಟ್ 1/2 ಕಿಲೋಮೀಟರ್ ಆಗುತ್ತೆ. ಬಹಳಷ್ಟು ಪ್ರೈವೇಟ್ ಲೇಔಟ್ಸ್ಗಳಿದೆ ಈ ಸುತ್ತಮುತ್ತದಲ್ಲಿ, ಬಟ್ ಈ ಭಾಗದಲ್ಲಿ ವಿಜಯನಗರ 4ನೇ ಹಂತ ಆದ ತಕ್ಷಣ ಭಾಗದಲ್ಲಿರುವಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಲೇಔಟ್ಸ್ ಅಂದರೆ ಎಸ್ ರಾಮಯ್ಯ ಲೇಔಟು. ಇದು ಮೋರ್ ದೆನ್ 50-60 ಎಕರೆ ವಿಸ್ತೀರ್ಣದಲ್ಲಿ ಅಬೌಟ್ ಒಂದು 25 ವರ್ಷಕ್ಕೂ ಹೆಚ್ಚು ಏಜ್ಡ್ ಪ್ರಾಪರ್ಟಿ. ಈಗಾಗಲೇ ಬಹಳಷ್ಟು ಮನೆಗಳು ಇರುವಂತಹ ಏರಿಯಾ ಯಾವುದು? ಈ ಎಸ್ ರಾಮಯ್ಯ ಲೇಔಟ್ ಅಂತ. ನಾನು ಬರೀ ಸ್ಕೂಲ್ಗಳ ಹೆಸರುಗಳನ್ನ ಹೇಳಿದೆ ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ, ಯಾಕಂದರೆ ಎಲ್ಲರೂ ಕೇಳುವಂತಹ ಇನ್ನೊಂದು ವಿಚಾರ ಏನು ಅಂತಂದರೆ, ಸ್ಕೂಲ್ಗಳಿದೆಯಾ ಹತ್ತಿರ, ಕಾಲೇಜಸ್ ಇದೆಯಾ, ಕನೆಕ್ಟಿವಿಟಿ ನೆಕ್ಸ್ಟ್. ಓಕೆ, ಈಗ ಕನೆಕ್ಟಿವಿಟಿ ವಿಚಾರಕ್ಕೆ ಬರೋಣ. ಎಲ್ಲಿದೆ ಕನೆಕ್ಟಿವಿಟಿ ಅಂತ? ಓಕೆ ನೋಡಿ, ಒಂದು ಭಾಗದಲ್ಲಿ ಈ ವಿಜಯನಗರ 4ನೇ ಹಂತ ಮುಗಿದ ತಕ್ಷಣ ಬೋಗಾದಿ ರೋಡ್ ಇದೆ. ಬೋಗಾದಿ ರೋಡಲ್ಲಿ ನಿಮಗೆ ಈ ಜಾಗಕ್ಕೆ 2 ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಗಳಿದೆ. ಒಂದು, ನಾವು ಬೋಗದಿ ಕಡೆಯಿಂದ ಬರ್ತೀವಿ, ಎಲ್ಲಿಗೆ? ಅಪ್ ಟಿಲ್ ಮಲ್ಟಿಕ್ಯಾತ್ನಲ್ಲಿ ಜಂಕ್ಷನ್, ಅಲ್ಲಿಂದ ರೈಟಿಗೆ ತಿರುಗಿದ್ರೆ ಇದು ವಿಜಯನಗರ 4ನೇ ಹಂತಕ್ಕೆ ಸೇರುತ್ತೆ. ಇನ್ನೊಂದು ವಿಜಯನಗರದ ಕಡೆಯಿಂದ ಬರ್ಬೋದು, 2 ಎಂಟ್ರಿ ಆಯಿತು. ನಾವು ಹುಣಸೂರು ಮಡಿಕೇರಿ ಭಾಗದವರು, ಅಂದರೆ ಹುಣಸೂರು, ಕುಶಾಲನಗರ, ಕೆ ಆರ್ ನಗರ ಈ ಭಾಗದವರಾಗಿದ್ದು, ನಮಗೂ ಮೈಸೂರಲ್ಲಿ ಒಂದು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಮನೆ ಕಟ್ಕೊಳ್ಳುವಂತಹ ಒಂದು ಯೋಚನೆಯಲ್ಲಿ ಇದ್ದೀವಿ. ಬಟ್ ನಮಗೆ ಮಡಿಕೇರಿ ಭಾಗಕ್ಕೂ ಅಥವಾ ಹುಣಸೂರು ರೋಡು ಕೂರ್ಗ್ ಏನು ಹೇಳ್ತೀವಿ ಆ ಭಾಗಕ್ಕೂ ಹತ್ತಿರ ಇರಬೇಕು ಅಂದರೂ ಸಹ ಈ ಲೊಕೇಶನ್ನು ಭಾಳ ಸೂಕ್ತವಾಗಿದೆ. ಈಗ ತಮಗೆ ಕಾಣ್ತಾ ಇರುವಂಥ ದೃಶ್ಯ ಏನಿದೆ, ಈ ಓವರ್ ಹೆಡ್ ಟ್ಯಾಂಕ್ ಏನಿದೆ, ಇದು ಎಸ್ ರಾಮಯ್ಯ ಲೇಔಟ್ಗೆ ಸೇರಿರುವಂಥದ್ದು. ನೋಡಿ, ನಾನು ತೋರಿಸಿದ್ನಲ್ಲ, ಇದು ಬೋಗಾದಿ ರಸ್ತೆ ಹೋಗುವಂತಹ ಜಾಗ, ಇದು ವಿಜಯನಗರಕ್ಕೆ ಹೋಗುವಂತಹ ರೂಟು. ಇದೆರಡೂ ಭಾಗಕ್ಕೆ ಮಧ್ಯದಲ್ಲಿ ಇರುವಂತಹ ದಿಸ್ ಪಾರ್ಟ್ ಆಫ್ ಎಸ್ ರಾಮಯ್ಯ ಲೇಔಟ್. ಎಲ್ಲರಿಗೂ ಕೇಳುವಂತಹ ಒಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ಸುಪ್ರೀತ್, ನೀವು ವಿಡಿಯೋ ಮಾಡ್ಬೇಕಾರೆ ಲೊಕೇಶನ್ನ ಹೇಳಬೇಕಾರೆ ಮೇಯ್ನ್ ಜಾಗಗಳು, ಹಾಸ್ಪಿಟಲ್ಗಳು, ಸ್ಕೂಲ್ಗಳು, ಇದನ್ನು ಹೇಳಿದ್ರೆ ಭಾಳ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಿನಗೆ ಮರಿಮಲ್ಲಪ್ಪ ಹೇಳಿದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೇಳಿದೆ, ವಿಜಯನಗರ, ಬೋಗಾದಿ ರೋಡ್ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಸೈಟನ್ನು ಸಹ ನೋಡಿದ್ದೀರಾ. ಮನೆಗಳಾಗಿದೆಯಾ ಅನ್ನೋ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ಎಲ್ರಿಗೂ, ಮನೆಗಳಿದೆಯಾ ಅಂತ ನೋಡಿ. ಈಗಾಗಲೇ 100 ಮನೆಗಳು ಇರುವಂತಹ ಏರಿಯಾ ಇದು. ಕನೆಕ್ಟಿವಿಟಿ ವೈಸು, ಲೊಕ್ಯಾಲಿಟಿ ವೈಸು, ಲೊಕೇಶನ್ ವೈಸು, ಡಿಸ್ಟೆನ್ಸ್ ವೈಸು ಸೈಟನ್ನು ಸಹ ತೋರಿಸಿದ್ದೀನಿ. ಇದು ಎಸ್ ರಾಮಯ್ಯ ಲೇಔಟ್ ಅಂತ ಈ ಲೇಔಟಿನ ಹೆಸರು. ಮೂಡ ಅಪ್ರೂವ್ಡ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಆಗಿರುತ್ತೆ. ನೀವು ಈಗಲೇ ಮನೆ ಕಟ್ಕೋಬೇಕು ಅಂತ ಇರ್ತೀರಿ ಭಾಳಷ್ಟು ಜನ. ಓಕೆ, ಅವ್ರಿಗೆ ಭಾಳ ಸೂಕ್ತವಾಗಿರುವಂತಹ ಜಾಗ ಇದು. ಯಾಕೆಂದರೆ ಒಂದು ಹೆಬಿಟೈಟ್ ಇದೆ, ಒಳಚರಂಡಿ ವ್ಯವಸ್ಥೆ, ಅಂದರೆ ಮನೆಯಿಂದ ಹೊರಬರುವಂತಹ ನೀರೇನಿದೆ ಆ ನೀರೆಲ್ಲ ಎಕ್ಸಿಟ್ ಆಗುವಂತಹ ಜಾಗ ಭಾಳ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ನೆಕ್ಸ್ಟು ಕರೆಂಟ್ ಇದೆಯಾ? ಹೌದು, ಇಲ್ಲೆಲ್ಲ ಕರೆಂಟ್ ವ್ಯವಸ್ಥೆ ಸುಗಮವಾಗಿ ಇದೆ. ನೀವೆಲ್ಲ ಕರೆಂಟ್. ನೆಕ್ಸ್ಟು ಬ್ಯಾಂಕ್ ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಬ್ಯಾಂಕ್ ಲೋನ್ 75% ಆಗುತ್ತೆ.
ಲೋನ್ ತೊಂದರೆ ಇಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೈಸೂರು ಇನ್ನೊಮ್ಮೆ ನಿಮಗೆ ಸೈಟ್ನ ತೋರಿಸ್ತೀನಿ. 4060 ವೆಸ್ಟ್ ಫೇಸಿಂಗ್ ಸೈಟ್ದು MS ರಾಮಯ್ಯ ಲೇಔಟಲ್ಲಿ ಇರುವಂತಹ ನಿವೇಶನ ಸೇಲ್ಗಿದೆ. ತಾವು ನೋಡ್ಬೋದು. ಈಗ ಆ ಮನೆ ಪಕ್ಕದ್ದೇ ಸೈಟು, ಏನು ರೆಡ್ ಕಲರ್ ಬ್ರಿಕ್ ಥರ ಇದೆಯಲ್ಲ ಮನೆ, ಅದೇ ಮನೆ. ಅಲ್ಲಿಂದ ಅದರ ಪಕ್ಕದಲ್ಲಿರುವಂಥ ವೆಸ್ಟ್ ಫೇಸಿಂಗ್ ಸೈಟ್ ಇದು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಅಂದರೆ ಈ ರೇಟ್, ಈ ರೇಟನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ ಆಲ್ಸೋ ಫಾರ್ ಮೋರ್ ಇನ್ಫಾರ್ಮೇಷನ್ ಆನ್ ದಿಸ್ ಪ್ರಾಪರ್ಟಿ. ನನ್ನ ಪ್ರಕಾರವಾಗಿ ನಾನು ನಿವೇಶನಗಳೇ ಬಂಡವಾಳ ಹೂಡಿಕೆ ಮಾಡೋರು ಮತ್ತು ಇಮಿಡಿಯೇಟಾಗಿ ಮನೆ ಕಟ್ಕೊಳ್ಳೋರು ಇಬ್ರಿಗೂ ಏನೇನು ವಿಚಾರಗಳು ಬೇಕಾಗಿದೆ ಆಲ್ಮೋಸ್ಟ್ ನಾನೆಲ್ಲ ತಿಳಿಸಿದ್ದೀನಿ ಅಂತ ಭಾವಿಸಿ ಈ ವಿಡಿಯೋನ ವೀಕ್ಷಕರೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ಮಾಹಿತಿಗೆ ಏನಾದ್ರು ಬಿಟ್ಟಿದ್ದರೆ ನನ್ನ ಮಾಹಿತಿಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.